ಭೀಮ್. ಇವತ್ತು ನಾವು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಎಲ್ಲರೂ ಬಂದಿದ್ದೀವಿ. ಮೇನ್ ಮುಖ್ಯ ಇವತ್ತು ಬಂದಿರೋದು ಕಾರಣ ಏನಂದರೆ, ಇಲ್ಲಿ ಎಲ್ಲರಿಗೆ ಬಡವರು ಯಾರು ಇರ್ತಾರೆ, ಇದು ಪೇಷಂಟ್ ಇರ್ತಾರೆ ಹಾಸ್ಪಿಟ್ಲಲ್ಲಿ, ಅವ್ರ ಅಟೆಂಡರ್ಗಳು ಆಚೆ ಕಡೆ ಸುತ್ತಾಡಿ ಓಡಾಡಿ ಸಾಯ್ತಾ ಇರ್ತಾರೆ. ಅವ್ರಿಗೆ ಮೇನ್ ಒಂದು ಟೈಮ್ ಅನ್ನ ಊಟ ಸಿಗೋದಿಲ್ಲ, ಟೈಮ್ ಇರೋದಿಲ್ಲ ತಿನ್ನೋಕ್ಕೆ ಅವ್ರಿಗೆ. ಅವ್ರಿಗೋಸ್ಕರ ನಮ್ಮ ಪ್ರೆಸಿಡೆಂಟು ಚಂದ ಅವರು ಬಂದು ಸೂಫಿ ಹೈದರಲಿ ಟ್ರಸ್ಟ್ ಕಡೆಯಿಂದ ಇವತ್ತು ಊಟ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ 200-300 ಜನಕ್ಕೆ. ಮೇನ್ ಮುಖ್ಯ ಇವತ್ತು ಇವ್ರಿಗೆ ಮಂಗಳಮುಖಿ ಅವರು ಬಂದು ಇವತ್ತು ಕೊಡಬೇಕು. ಕಾರಣ ಏನಂದರೆ ನಿಮ್ಗೆ ಹೇಳ್ತೀನಿ ನೋಡಿ, ಮಳೆ ಬಿದ್ದರೆ ಎಲ್ಲರ ಮೇಲೆ ಮಳೆ ಬೀಳತ್ತೆ. ನಿಮ್ಮೆಲ್ಲ ಸಪ್ರೇಟ್ ಬೀಳತ್ತಾ? ನಿಮ್ಮೆಲ್ಲ ಬೀಳತ್ತಾ? ಎಲ್ಲರಿಗೂ ಒಂದೇ ಮಳೆ ಎಲ್ಲರ ಮೇಲೆ ಬಿದ್ದರೆ ಅವ್ರಿಗೆ ಏನಕ್ಕೆ ಸಪ್ರೇಟ್ ಮಾಡ್ತೀರಾ, ನಮ್ಗೆ ಏನಕ್ಕೆ ಸಪ್ರೇಟ್ ಮಾಡ್ತೀರಾ? ಮಳೆನೇ ಯಾರಿಗೂ ಇದು ಮಾಡ್ತಾ ಇಲ್ಲ ಅಂದರೆ ನಾವು ಯಾರು ಅವ್ರಿಗೆ ಸಪ್ರೇಟ್ ಮಾಡೋಕ್ಕೆ? ಹೇಳಿ, ನೀವೇ ಹೇಳಿ. ಮಳೆ ಅಂದರೆ ಎಲ್ಲರ ಮೇಲೆ ಬೀಳತ್ತೆ, ಅವ್ರಿಗೆ ನಾವು ಯಾರು ಸಪ್ರೇಟ್ ಮಾಡೋದು? ಇನ್ನೊಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಎಲ್ಲರೂ ದರ್ಗಾಗೂ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ. ನೀವು ಹೋಗಿ ಪೂಜೆ ಕೊಟ್ಟರೆ ಪೂಜೆ ತೊಗೊಳ್ತಾರಲ್ವ ಸ್ವಾಮಿಯವರು, ಆದರೆ ದೇವರೇ ಅವ್ರಿಗೆ ಒಪ್ಕೊಂಡಿದ್ದಾರೆ ಅಂದರೆ ನಾವು ಯಾರು ಅವ್ರಿಗೆ ಒಪ್ಕೊಳ್ಳೋರಿಲ್ಲ ಅಂತ ಹೇಳೋಕ್ಕೆ? ತೊಗೊಂಡ್ರೆ ಪೂಜಾರಿ ತೊಗೊಳ್ತಾನಲ್ವ, ಬಂದು ಅವ್ರ ಹತ್ರ ಪೂಜೆ ಇದು ಮಾಡಿ ಪೂಜೆ ಮಾಡಿಬಿಟ್ಟು ಅವ್ರಿಗೇನಿದೆ ಅವ್ರಿಗೆ ಕೊಡ್ತಾರಲ್ವ. ಅವಾಗ ದೇವ್ರೆ ಅವ್ರಿಗೆ ಸಪ್ರೇಟ್ ಮಾಡ್ತಾ ಇಲ್ಲ, ದೇವ್ರೆ ದೂರ ಮಾಡ್ತಾ ಇಲ್ಲ ಅಂದರೆ ನಾವು ಜನ ಯಾರು ಅವ್ರಿಗೆ ದೂರ ಮಾಡೋರು? ಏನಮ್ಮ, ನೀವು ದರ್ಗಾಗೆ ಹೋಗ್ತೀರಾ, ಯಾರಾದರೂ ಕಳ್ತಾರ ಆಚೆ ಕಡೆ? ನಿಮಗೆ ದೇವಸ್ಥಾನಕ್ಕೆ ಹೋದ್ರೆ ಯಾರಾದರೂ ಆಚೆ ಕಳಿಸ್ತಾರ ನಿಮಗೆ? ಆದ್ರೆ ನಾವು ಮನುಷ್ಯರು ಯಾರು ಇವ್ರಿಗೆ ದೂರ ಮಾಡೋಕ್ಕೆ, ಇವ್ರಿಗೆ ಒಂದು ಕೀಳಿಂದ ನೋಡೋಕ್ಕೆ ಯಾರು ನಾವು ಅವರು ಮಾನ್ಯವತಿ ಏನಿದೆ ಎಲ್ಲರಿಗೂ ಒಗ್ಗಟ್ಟಾಗಿ ಮಾಡೋಣ. ನಮ್ಮ ಚಂದ ಅವರು ಒಳ್ಳೆ ಟ್ರಸ್ಟ್ ಕಟ್ಟಿದ್ದಾರೆ, ಅವ್ರಿಗೆಲ್ಲರೂ ಸೇರಿ ನಾವು ಏನಾಗುತ್ತೆ ನಮ್ಮ ಕೈಯಿಂದ ನಾವು ಸಹಾಯ ಮಾಡೋಣ. ಇವ್ರ ಕಡೆಯಿಂದ ಏನಾಗುತ್ತೆ ಇವರು ಸಹಾಯ ಮಾಡ್ತಾರೆ. ನಮ್ಮ ಟ್ರಸ್ಟಿಗೆ ನಾವು ಮುಂದ್ಗಡೆ ಹೋಗ್ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ತೋರಿಸೋಣ, ಇವ್ರಿಗೆ ಒಂದು ಒಳ್ಳೆ ಅಧಿಕಾರ ಕೊಡ್ಸೋಣ ಅಂತ ನಾವು ಎಲ್ಲರೂ ಇವತ್ತು ಬಂದಿದ್ದೀವಿ. ಎಲ್ಲರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಒಂದು ಒಗ್ಗಟ್ಟಾಗಿ, ಯಾರು ನೋಡಿ ಅವರೊಬ್ಬರು ಇವರೊಬ್ಬರು ಅಂತ ನೋಡಬೇಡಿ ದಯವಿಟ್ಟು. ಎಲ್ಲರಿಗೂ ಒಂದೇ ಕಣ್ಣು, ಎಲ್ಲರಿಗೆ ಒಟ್ಟೆಗಾಗಿ ನೋಡ್ಬಿಟ್ಟು ನಮ್ಮ ಜೊತೆ ಕೈ